ಹಕ್ಕು ಕೇಳೋದು ತಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯಕ್. ವೀಕ್ಷಕರೇ, ನಮ್ಮ ದೇಶದಲ್ಲಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವೆಲ್ಲರೂ ಕೂಡ ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ. ಈ ಸಂವಿಧಾನವೇ ನಮಗೆ ಪ್ರತಿಭಟಿಸೋ ಹಕ್ಕನ್ನು ಕೊಟ್ಟಿದೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಿ ನಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ, ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡೋದಕ್ಕೆ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಆದರೆ ನಮ್ಮ ತುಮಕೂರಿನಲ್ಲಿ ಮಾತ್ರ ಹಕ್ಕನ್ನು ಕೇಳೋದಕ್ಕೆ ಹೋದರೆ ತಪ್ಪಾಗುತ್ತಾ? ಗಾಂಧೀಜಿಯವರು ನಮಗೆ ಹೇಳಿಕೊಟ್ಟಿರುವಂತಹ ಸತ್ಯಾಗ್ರಹವನ್ನು ನಾವು ನಡೆಸೋದಕ್ಕೆ ಹೋದರೆ ಅದು ಕೂಡ ತಪ್ಪ? ಇದ್ಯಾವುದಕ್ಕೂ ನಮ್ಮ ಕಲ್ಪತರುನಾಡಿನಲ್ಲಿ ಅವಕಾಶ ಇಲ್ಲವೇ ಇಲ್ವಾ? ಈ ಪ್ರಶ್ನೆಗಳು ಇದೀಗ ಮೂಡೋದಕ್ಕೆ ಕಾರಣವಾಗಿದೆ. ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ಭೂಮಿ ಮತ್ತು ವಸತಿಯನ್ನು ಕಲ್ಪಿಸುವಂತೆ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂತಹ ಹೋರಾಟಗಾರರ ಜೊತೆ ತುಮಕೂರು ಜಿಲ್ಲಾಡಳಿತ ನಡ್ಕೊಂಡಿರುವಂತಹ ರೀತಿ, ಜೊತೆಗೆ ಅದಾದ ನಂತರ ಜಿಲ್ಲಾಡಳಿತ ಹೊರಡಿಸಿರುವಂಥ ಒಂದು ಹೊಸ ಆದೇಶ, ಹಾಗಿದ್ರೆ ತುಮಕೂರಿನಲ್ಲಿ ಹಕ್ಕು ಕೇಳೋದೇ ತಪ್ಪ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹೋರಾಟಗಾರರು ಕೂಡ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನಯ್ಯ ಅವರು ಸಂಚಾಲಕರು, ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಹಂದ್ರಾಳ್ ನಾಗಭೂಷಣ್ ಅವರು, ಇವರು ಕೂಡ ಸಂಚಾಲಕರು, ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ತುಮಕೂರು. ಇವರಿಗೂ ಕೂಡ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾನು ನಿಮ್ಮ ಬಳಿ ನೇರವಾಗಿ ಪ್ರಶ್ನೆಯನ್ನು ಮಾಡ್ತೀನಿ. ಜಿಲ್ಲಾಡಳಿತಕ್ಕೆ ಹೋರಾಟಗಾರರ ವಿರುದ್ಧ ಅಥವಾ ಪ್ರತಿಭಟನೆಯನ್ನು ಮಾಡುವವರ ವಿರುದ್ಧ ಯಾಕಿಷ್ಟು ಸಿಟ್ಟು ಅಂತ? ನಾವು ಈ ನಮ್ಮ ತುಮಕೂರು ಜಿಲ್ಲೆಯ ಕೆಲವು ತಾಲೂಕುಗಳು, ಮಧುಗಿರಿ, ಕೊರಟಗೆರೆ, ಸಿರಾ, ಒಂದು ಸಮಸ್ಯೆ ತುರುವೇಕೆರೆ, ಈ ತಾಲೂಕಿನ ಈ ವಸತಿ ರೈತರು ಹಾಗೂ ಹಿಡುವಳಿ ಮಾಡ್ಕೊಂಬಂದಂಥ ಈ ಜಮೀನಲ್ಲಿ ಏನು 20-30 ವರ್ಷ 40 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರು, ಅವರು 50, 53, 57 ಅರ್ಜಿ ಹಾಕಿದ್ದಾರೆ. ಅವರಿಗೆ ಕಾನೂನು ರೀತಿಯಾಗಿ ಕಾನೂನಲ್ಲಿ ಏನು ಇದೆ, ಅವಕಾಶ ಇದೆ, ಸರ್ಕಾರ ಏನು ನಿಯಮವನ್ನು ನಿಮಗೆ ಸೂಚಿಸಿದೆ, ಅದರಡಿನಲ್ಲಿ ಅವರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಿಕ್ಕೆ ನೀವು ವಿಳಂಬ ಮಾಡ್ತಾಯಿದ್ದೀರಿ. ವಿಳಂಬ ಮಾಡೋದು ಸರಿಯಾದಲ್ಲ ಅಂತ ನಾವು 17 ದಿವಸ ನಾವು ಭೂಮಿ ಮತ್ತು ವಸತಿ ಈ ಏನು ನಮ್ಮ ಈ ಫಲಾನುಭವಿಗಳಿದ್ರು ಅವರನ್ನು ಒಳಗೊಂಡಂತೆ ನಾವು ಇದಕ್ಕಿಂತ ಮುಂಚಿತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಗಡುವನ್ನು ಕೊಟ್ಟು 6 ತಿಂಗಳು ಮುಂಚಿತವಿಂದ ಗಡುವು ಕೊಟ್ಟು ಅವರು ಆಗುವ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಿತಿಗೆ ಅವರು ಬೇಡಿಕೆಯನ್ನು ಇಟ್ಟು ಬಂದಿದ್ದರು. ಅಂಥ ಫಲಾನುಭವಿಗಳನ್ನು ಕುಂಡಿಸ್ಕೊಂಡು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿ ಅವರ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಲ್ಲಿ ಕೈ ಮುಗಿದು ಅವ್ರಿಗೆ ಕೇಳ್ತಾ ಇದ್ವು ನಾವು, ಇವರ ಈ ಬಡವರಿದ್ದಾರೆ, ಇವರಿಗೆ ಹಕ್ಕು ಅನ್ನು ನೀವು ಮಾಡಿಕೊಡಿ, ಸ್ಥಳದಲ್ಲೇ ಮಾಡಿಕೊಟ್ಟು ಕಳಿಸಿ. ನೀವು ಸಮಯ ತಗೊಂಡು ಈಗಾಗಲೇ 2-3 ಸಾರಿ ನಮಗೆ ಸಮಯ ತಗೊಂಡು ನೀವು ವಿಳಂಬ ಮಾಡಿದ್ದೀರಿ, ಮಾಡಿಕೊಟ್ಟಿಲ್ಲ, ಇದನ್ನು ಮಾಡಿಕೊಡಿ ಅಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದೋ. ಆದರೂ ಕೂಡ ದಿನಾಂಕ 7ನೇ ತಾರೀಕು ಈಗಿದ್ದಾಗೆ ನಮ್ಮನ್ನು ಒಕ್ಕಲೆಬ್ಬಿಸಿ ಈ ನಾವೇನು ನಮ್ಮ ಜನಗಳಿಗೋಸ್ಕರ ನಾವು ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡ್ತಿದ್ದೋ ಅದನ್ನು ಮಾಡದೆ ವಿಳಂಬ ನೀತಿಯನ್ನು ಅನುಸರಿಸ ಜಿಲ್ಲಾಡಳಿತ ಬರ್ತಾ ಇದೆ. ಇದನ್ನು ನಾವು ಖಂಡಾತ್ಮಕವಾಗಿ ಖಂಡಿಸ್ತೇವೆ. ಈಗ ನಾಗಭೂಷಣ್ ಅವರೇ, ನಾನು ನಿಮಗೆ ಕೇಳೋದು, ನೀವು ಅನಿರ್ದಿಷ್ಟಾವಧಿಯ ಧರಣಿಯನ್ನು ನಡೆಸ್ತಾ ಇದ್ರಿ. ಇದಕ್ಕೆ ನೀವು ಪೊಲೀಸ್ ಇಲಾಖೆಯ ಪರ್ಮಿಷನ್ನು, ಜಿಲ್ಲಾಡಳಿತದ ಪರ್ಮಿಷನ್ ತಗೊಂಡಿರಲಿಲ್ವ? ಹಾಗಿದ್ರೆ ನೋಡಿ, ಇದು ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಕೇಳೋಂಥದ್ದು ನಮ್ಮ ಹಕ್ಕು. ಯಾವುದೇ ಒಬ್ಬ ನೊಂದಂಥ ವ್ಯಕ್ತಿ ಅಥವಾ ಸೌಲಭ್ಯಗಳನ್ನು ವಂಚಿತವಾಗಿರುವಂಥ ವ್ಯಕ್ತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಸಂವಿಧಾನದಡಿಯಲ್ಲಿ ನಾವು ಹಕ್ಕುಗಳನ್ನು ಕೇಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಬೇಕಾಗಿಲ್ಲ. ಸಂವಿಧಾನದ ಆರ್ಟಿಕಲ್ 19 ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅದರಲ್ಲಿ 19 ಸಬ್ ಕಾಲಮ್ಸ್ ಹೇಳುತ್ತೆ, ಒಂದು ಧರಣಿ ಮತ್ತು ಪ್ರತಿಭಟನೆ ಮಾಡುವಂಥ ಸಮಯದಲ್ಲಿ ಯಾವುದೇ ಪ್ರಾಣಹಾನಿ ಆಗದಂತೆ ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಏನು ಧಕ್ಕೆ ತರದಂತೆ, ಅಂದರೆ ನಾಶ ಆಗದಂತೆ ನೀವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನ ನಮಗೆ ಅವಕಾಶ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಕಾಶ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು
ಸಾಕಷ್ಟು ಬಾರಿ ನಮ್ಮ ಹಿರಿಯರು ಹೇಳಿದಂತೆ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಗಳಿಗೆ ಉಪವಿಭಾಗದ ಆಡಳಿತಗಳಿಗೆ ನಾವು ಮನವಿಗಳನ್ನು ಕೊಟ್ಕೊಂಡು ಬಂದಿದ್ವಿ. ಈ ಧರಣಿಯನ್ನು ಮಾಡೋದಕ್ಕೆ ಮುಂಚೆ 1 ತಿಂಗಳ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಡ್ತೇವೆ ನಾವು. ಏನಂತ ಅಂತಂದರೆ, ನೀವು ಸುಮಾರು 2.5 ವರ್ಷಗಳಿಂದನೂ ಕೂಡ ಈ ಏನು ನಮ್ಮ ಸಮಸ್ಯೆಗಳಿದ್ದಾವೆ ಇವನ್ನ ಬಗೆಹರಿಸ್ಕೊಡೋದಕ್ಕೆ ನೀವು ವಿಫಲರಾಗಿದ್ದೀರಿ. ಸೊ ನೀವು ತುರ್ತಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ. ನೀವು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ನಾವು ನಿಮ್ಮ ಕಚೇರಿ ಮುಂದೆ ಸ್ಥಳದಲ್ಲೇ ಸಮಸ್ಯೆಗಳು ಬಗೆಹರಿಸೋವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಸೊ ಇದಾದ ನಂತರ ನಾವು ಒಂದು ಪ್ರತಿಭಟನೆ ಧರಣಿಯನ್ನು ಮಾಡಬೇಕಾದ್ರೆ ಅಥವಾ ಒಂದು ಮೆರವಣಿಗೆ ಮಾಡಬೇಕಾದ್ರೆ ನಾವು KP Act 34 ಅನ್ವಯ ನಾವೊಂದು ರಕ್ಷಣೆ ಕೇಳೋವಂಥದ್ದು, ನಮ್ಮ ಏನು ನಮಗೆ ಒಂದು ರಕ್ಷಣೆ ಬೇಕಾಗಿರೋವಂಥದ್ದು, ನಮಗೆ ರಕ್ಷಣೆ ಕೇಳೋವಂಥದ್ದು ನಮ್ಮ ಕೆಲಸ. ನಾವೇನು ಮಾಡಿದ್ದೀವಿ, ತುಮಕೂರು ಜಿಲ್ಲೆಯ SP ಅವ್ರಿಗೆ ಸೇಮು ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊಂಡಿದ್ವಿ, SP ಅವ್ರಿಗೂ ಕೂಡ ನಾವು ಲಿಖಿತವಾಗಿ ಪತ್ರ ಮುಖೇನ ನೀವು ಧರಣಿಗೆ ಅವಕಾಶ ಮಾಡಿಕೊಳ್ದೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ, ನಾವು ಧರಣಿ ಮಾಡ್ತಾ ಇದ್ದೀವಿ, ಒಂದು ವೇಳೆ ನೀವೇನಾದರೂ ಜಿಲ್ಲಾಡಳಿತ ನಮ್ಮನ್ನು ಬಗೆಹರಿಸ್ಕೊಡ್ಲಿಲ್ಲ, ನಮ್ಮ ಸಮಸ್ಯೆಗಳು ಬಗೆಹರಿಸ್ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು SP ಅವ್ರಿಗೂ ಕೂಡ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅದಾದ ನಂತರ ತುಮಕೂರು ನಗರದ ಉಪವಿಭಾಗದ DYSP ಅವ್ರಿಗೂ ಕೂಡ ನಾವು ಪತ್ರ ಮುಖೇನ ಸೇಮ್ ಇದೇ ಒಂದು ಪ್ರಾರ್ಥನೆಯನ್ನು ಮನವಿಯನ್ನು ಮಾಡಿದ್ದೇವೆ. ಇದಾದ ನಂತರ ನಮಗೆ ರಕ್ಷಣೆ ಬೇಕು ಅಂತ ಒಂದು ಆ ನಿಟ್ಟಲ್ಲಿ ನಾವು ತುಮಕೂರು ನಗರದ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಏನಿದ್ದಾರೆ ತುಮಕೂರು ನಗರ ಠಾಣೆಯವರಿಗೆ ನಾವು ಒಂದು ರಕ್ಷಣೆಯನ್ನು ಕೋರಿ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಏನಪ್ಪ ನಮ್ಮ ಪತ್ರ ಅಂದರೆ, ಅದರಲ್ಲಿ ಸ್ಪಷ್ಟವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಅನಿರ್ದಿಷ್ಟಾವಧಿಯ ಧರಣಿಯನ್ನು ಕೈಗೊಳ್ತಾ ಇದ್ದೀವಿ, ನಮ್ಮ ಸಮಸ್ಯೆಗಳು ಬಗೆಹರಿವು ಕೂಡ ಈ ಧರಣಿನ ನಾವು ಕೈಗೊಳ್ತೇವೆ. ಸೊ ಇಂಥ ಸಮಯದಲ್ಲಿ ನಮಗೆ ಒಂದು ರಕ್ಷಣೆಯನ್ನು ಕೊಡಿ ನಿಮ್ಮ ಇಲಾಖೆಯಿಂದ ಅಂತ ನಾವು ಭಾಳ ಸ್ಪಷ್ಟವಾಗಿ ಕೇಳಿದ್ದೀವಿ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ನಾವು ಲಿಖಿತವಾಗಿ ಕೊಟ್ಟಂತಹ ಪತ್ರಕ್ಕೆ ಅವರು ಲಿಖಿತವಾಗಿ ಹಿಂದೆಗಡೆ ಒಂದು ಬರೆದಿದ್ದಾರೆ, ಒಂದು ಹೇಳಿಕೆಯನ್ನು, ಅವರ ಅನುಮತಿಯನ್ನು ನೀಡಿದ್ದಾರೆ. ಏನಂತ, ನೀವು ಅನಿರ್ದಿಷ್ಟ ಅವಧಿ ಏನು ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀರಾ, ಇದಕ್ಕೆ ನಾವು ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಪ್ರಾಣಿ ಪಕ್ಷಿ ಇದಕ್ಕೆ ತೊಂದರೆ ಕೊಡಬಾರದು. ಹೌದು, ಅದರಲ್ಲಿ ಒಂದು ಏನು ವಾಕ್ಯವನ್ನು ಬರೆದಿದ್ದಾರೆ, ನೀವು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ತಂದು ನೀವು ಪ್ರತಿಭಟನೆ ಮಾಡುವಂತಿಲ್ಲ, ಅದನ್ನು ಹೊರತುಪಡಿಸಿ ನೀವು ಮಾಡಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದಾದ ನಂತರ ನಾವು 16ನೇ ದಿನ ಪ್ರತಿಭಟನೆಯನ್ನು ಧರಣಿಯನ್ನು ಮುಂದುವರಿಸಿದ್ವಿ. 15ನೇ ದಿನದಂದು ಇದೇ ತುಮಕೂರು ನಗರದ DYSP ಅವರು ಜಿಲ್ಲಾ ಪಂಚಾಯತ್ CEO ಅವರನ್ನು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ಜಿಲ್ಲಾ ಪಂಚಾಯತ್ CEO ಅವರು ಮತ್ತು ನಾವು DYSP ಅವರು, ನಮ್ಮ ಹಿರಿಯರು ಏನು ಹೋರಾಟಗಾರರು ಏನಿದ್ದೀವಿ, ಅವ್ರ ಮುಂದೆ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತೀವಿ. ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಒಳಪಡತಕ್ಕಂಥ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಇರುಸಂದ್ರ ಕಾಲೋನಿ ಗ್ರಾಮಕ್ಕೆ ಒಂದಷ್ಟು ಏನು ಅಲ್ಲಿನ ಸ್ಥಿತಿಗತಿಗಳು, ಅಲ್ಲಿನ ವಾಸ್ತವಾಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಹಿಂದೆ ಜಿಲ್ಲಾಧಿಕಾರಿಗಳು ಆ ಜನರಿಗೆ, ಆ ಗ್ರಾಮದ ಜನರಿಗೆ ನಿವೇಶನಕ್ಕಾಗಿ ಆಶ್ರಯ ಯೋಜನೆಯಲ್ಲಿ 2 ಎಕರೆ ಜಮೀನನ್ನು ಕೊಟ್ಟುಬಿಟ್ಟಿದ್ದಾರೆ. ಸೊ ಇದು ಜಿಲ್ಲಾ ಪಂಚಾಯತಿ CEO ಅವ್ರಿಗೆ ಗಮನಕ್ಕೆ ಸರಿಯಾದ ಮಾಹಿತಿ ಇಲ್ಲದೇ ಧರಣಿ ಸ್ಥಳಕ್ಕೆ ಬಂದಿದ್ರು. ಹಾಗಾಗಿ ಅವರೇನೆ ಹೇಳ್ತಾರೆ ಏನಂತ, ಇದನ್ನು ಒಮ್ಮೆ ನಾವು ಸ್ಥಳ ಭೇಟಿಯನ್ನು ಮಾಡೋಣ. ಇವತ್ತು 5ನೇ ತಾರೀಕಿದೆ, 6ನೇ ತಾರೀಕು ಯಾವುದೋ ಒಂದು ಇಲಾಖೆಯ ಒಂದು ಸಭೆ ಇದೆ, ಅದನ್ನು ಮುಗಿಸ್ಕೊಂಡು 7ನೇ ತಾರೀಕು ನಾವು ಒಂದು ಸ್ಥಳ ಭೇಟಿಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತ್ CEO ಅವರು ಹೇಳ್ತಾರೆ. ಮತ್ತು ಇದನ್ನು ಹೊರತುಪಡಿಸಿ ಇನ್ನೊಂದು 2 ಜಿಲ್ಲಾ ಪಂಚಾಯತ್ CEO ಅವರಿಗೆ ಏನು ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ಜನನ್ನು ವಜಾ ಮಾಡುವಂಥ ವಿಷಯ, ಅಂದರೆ ಅಮಾನತು ಮಾಡುವಂಥ ವಿಷಯ ಆಗ್ಬೋದು, ಅಥವಾ ಜಿಲ್ಲಾ ಆಸ್ಪತ್ರೆಗೆ ಒಂದು ವೆಂಟಿಲೇಟರ್ ಆಂಬುಲೆನ್ಸ್ ಕೊಡಿಸುವಂಥ ವಿಷಯನ ಆಗ್ಬೋದು, ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿಕೊಂಡು ಸಭೆ ಮಾಡಿಕೊಂಡು ಅದನ್ನು ವ್ಯವಸ್ಥೆ ಮಾಡೋಣ. ತಕ್ಷಣಕ್ಕೆ ಈಗ ಇರುಸಂದ್ರ ಕಾಲೋನಿಗೆ ನಾವು ಭೇಟಿ ಮಾಡೋಣ 7ನೇ ತಾರೀಕು ಅಂತ ಹೇಳ್ಬಿಟ್ಟು ಇದೇ DYSP ನಮ್ಮನ್ನು ಯಾರು ಅರೆಸ್ಟು ಮಾಡಿದ್ದಾರೆ ಅದೇ DYSP ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮುಖಾಂತರನೇ ಅವ್ರ ಸಮ್ಮುಖದಲ್ಲೇ ಹೇಳ್ತಾರೆ. 15ನೇ ದಿನದ ಧರಣಿಯ ಸಮಯದ 4 ಗಂಟೆ, ಸುಮಾರು 4 ಗಂಟೆ ಸಮಯದಲ್ಲಿ ಇದೇ DYSP ಅವರು CEO ಅವ್ರ ಮುಖಾಂತರ ಹೇಳ್ತಾರೆ. ಆದರೆ 16ನೇ ದಿನ ಬಿಟ್ಟು 17ನೇ ದಿನ ಅಂದರೆ 7ನೇ ತಾರೀಕು ಸ್ಥಳ ಪರಿಶೀಲನೆಗೆ ಹೋಗೋದಕ್ಕೆ ನಿಗದಿ ಮಾಡಿದ್ರಲ್ಲ, ಈ ನಿಗದಿಯ ದಿನನೇ ಬೆಳಗಿನ ಜಾವ ಬೆಳ್ಳಂಬೆಳಗ್ಗೆ ಯಾರೂ ಕೂಡ ಇನ್ನೂ ಎದ್ದೇ ಇರಲಿಲ್ಲ. ನಮ್ಮವರೆಲ್ಲನೂ ಕೂಡ, ನಾನು ಕೂಡ ಮತ್ತು ನಮ್ಮ ತಂಡನೂ ಕೂಡ ಅಲ್ಲೇ ಮಲಗಿದ್ವಿ.
ಸೊ ಎಲ್ಲರೂ ಕೂಡ ಸುಮಾರು ಒಂದು 150 ಜನ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ಬಂದು ನಮ್ಮನ್ನು ಏಕಾಏಕಿ ನಾವು ಕೇಳ್ತೀವಿ, ನಾವು ಕೇಳೋದಕ್ಕೂ ಅವಕಾಶ ಕೊಡ್ದೇ DYSP ಹೇಳ್ತಾರೆ ನಿಮಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಏನಿದೆ ಅದು ಕಾಲಾವಕಾಶ ಮುಗಿದಿದೆ ಅಂತ ಹೇಳ್ತಾರೆ. ನಾವು ಅದನ್ನು ಎಕ್ಸ್ಪ್ಲೇನೇಷನ್ ಮಾಡೋದಕ್ಕೂ ಸಮಯ ಕೊಡ್ದೇ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಸೊ ಇದು ತುಮಕೂರು ಜಿಲ್ಲೆಯಲ್ಲಿ ಪೊಲೀಸ್ ರಾಜ್ಯ ನಡೀತಾ ಇದೆಯಾ, ಇದು ಪೊಲೀಸ್ ಜಿಲ್ಲೆ ಆಗಿ ಪರಿವರ್ತನೆ ಆಗಿದೆಯಾ, ಮತ್ತು ಇಂಥದ್ದೆಲ್ಲ ನಡೆಯೋದಕ್ಕೆ ಮೂಲ ಕಾರಣ ಯಾರು, ಯಾಕೆ ಹಿಂಗೆಲ್ಲ ನಡೀತಾ ಇದೆ? ಇಬ್ಬರು ಸಚಿವರಿದ್ದಾರೆ, ಏನು ಗೃಹ ಸಚಿವರು, ತನ್ನದೇ ಆದ ಒಂದು ಜಿಲ್ಲಾ ಉಸ್ತುವಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಗೃಹ ಸಚಿವರಿದ್ದಾರೆ. ಗೃಹ ಸಚಿವರ ತವರಲ್ಲಿ ಇಂಥದ್ದೊಂದು ಅಮಾನವೀಯವಾದಂಥ ಘಟನೆ ನಡೀತಾ ಇದೆ ಅಂತಂದರೆ ನಿಜಕ್ಕೂ ಒಂಥರ ನೋವಿನ ವಿಷಯ. ಸಹಕಾರ ಸಚಿವರಿದ್ದಾರೆ, ಅವರೆಲ್ಲ ಒಂದು ಒಳ್ಳೆಯ ಹೆಸರಿದೆ ಅವ್ರಿಗೆಲ್ಲನೂ ಕೂಡ. ಆದರೆ ಅವರು ಕ್ಷೇತ್ರದಲ್ಲಿ ಇಂಥ ಅಮಾನವೀಯ ಘಟನೆಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಬಹಳಷ್ಟು ನಾನು ಖಂಡನೀಯವಾಗಿ ಖಂಡಿಸ್ತೀನಿ ನಾನು. ಮತ್ತಾಮೇಲೆ ನೋಡಿ, ಅವರು ನಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೆ ನಮಗೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ನಿಮ್ಮ ಅನುಮತಿ ಮುಗಿದಿದೆ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ನಮ್ಮನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ನಾವು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ಸರ್. ಅದು ಸಂವಿಧಾನದಲ್ಲಿದೆ, ನಾವೆಲ್ಲರೂ ಕೂಡ ಓದಿರೋದನ್ನೇ. ಆದರೆ ಇಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವ ಇದರಲ್ಲಿದೆ ಪ್ರಜೆಗಳ ಪ್ರಭುಗಳು ಅನ್ನುವಂಥದ್ದು. ಯಾಕಂದರೆ ಅಧಿಕಾರಿಗಳಿಗೆ ಸಲಾಮ್ ಹೊಡಿಬೇಕಾಗುತ್ತೆ ಪ್ರಜೆಗಳು, ರಾಜಕಾರಣಿಗಳಿಗೆ ಸಲಾಮ್ ಹೊಡಿಬೇಕಾಗುತ್ತೆ. ನಾವೇ ಓಟ್ ಹಾಕಿದಂಥ ರಾಜಕಾರಣಿಗಳಿಗೆ ನಾವು ನಂತರ ಸಲಾಮ್ ಹೊಡೆಯುವಂಥ ಕೆಲಸ ಆಗುತ್ತೆ. ಈ ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳಿಗೆ ಯಾವ ರೀತಿಯಾದಂಥ ಗೌರವ ಕೊಡ್ತಾರೆ ನಾವೆಲ್ಲ ನೋಡ್ತೀವಿ. ಅವ್ರ ಹಿಂದ್ಗಡೆನೇ ತಿರುಗುವಂಥದ್ದು, ಅವ್ರು ಬಂದರೆ ಎದ್ದು ನಿಲ್ಲುವಂಥದ್ದು. ಅದೇ ಪ್ರಜೆಗಳು ಹೋದಂಥ ಸಂದರ್ಭದಲ್ಲಿ ಅವನು ಕಾಲಿನ ಕಸ ಆಗಿಬಿಡ್ತಾನೆ. ಇದು ನಮ್ಮ ದೇಶದ ಸಂವಿಧಾನದ ಪರಿಸ್ಥಿತಿ, ಸದ್ಯ ಇರುವಂಥ ವ್ಯವಸ್ಥೆಯ ಪರಿಸ್ಥಿತಿ. ಸರ್, ನೀವು ಹೇಳ್ತಾ ಇದ್ರಿ ಒಂದು 5-6 ತಾಲೂಕಿನ ಜನರು ಏನು ಭೂಮಿ ಮತ್ತು ವಸತಿ ವಂಚಿತರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ರೀತಿಯಾಗಿ ಹೋರಾಟ ನಡೆಸ್ತಾ ಇದ್ವಿ ಅನ್ನೋಂಥದ್ದು. ಆದರೆ ಜಿಲ್ಲಾಡಳಿತ ಇದನ್ನು ಅರಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಆ ಥರದ್ದು ಏನಿದೆ ಅಂತ ಈ ವಿಚಾರದಲ್ಲಿ? ಇಲ್ಲಿ ಏನಾಗಿದೆ ಅಂದರೆ, ಜಿಲ್ಲಾಡಳಿತಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀವಿ, ಅವರಿಗೆ ಮಾಡಲಿಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ಅದು ಯಾವ ರೀತಿ ಅಂತ ನಾವು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಚ್ಛಾಶಕ್ತಿ ಕೊರತೆ ಇದ್ದಿದ್ದರೆ ಏನು ಆ ಬಡಜನದ್ರು ಫಲಾನುಭವಿಗಳು ಅವರ ಕೆಲಸವನ್ನು ತುರ್ತಾಗಿ ಮಾಡಿಕೊಟ್ಟಿದ್ದೀವಪ್ಪ, ನೀವು ಮಾಡ್ತಾ ಇರೋದು ನೀವು ಜನಕ್ಕೋಸ್ಕರ ನೀವು ಹೋರಾಟ ಮಾಡ್ತಿದ್ದೀವಿ, ಅದರಿಂದ ಈ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸ ನೀವು ಮಾಡ್ತಿದ್ವಿ, ನಮ್ಮನ್ನು ಪ್ರಶಂಸೆ ಮಾಡಬೇಕಾಗಿತ್ತು. ಆದರೆ ಆ ರೀತಿ ಮಾಡದೆ ಏಕಾಏಕಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಏಕಾಏಕಿ ಒಂದು ನೋಟಿಸ್ ಕೊಡದೆ ಆ ಸಂದರ್ಭದಲ್ಲಿ ಏನು ಒಕ್ಕಲೆಬ್ರಿಸಿದ್ರು ನಮ್ಮದು ಧರಣಿಯನ್ನು, ಆ ಸಮಯದಲ್ಲಿ ಈ AC ಮತ್ತು ತಹಸೀಲ್ದಾರ್ ಸಮಕ್ಷಮದಲ್ಲಿ ಏನು ಮಾಡಿದರು ಬೆಳಗಿನ ಜಾವ 5 ಗಂಟೆಯಲ್ಲಿ, ಆ ಸಮಯದಲ್ಲಿ ಒಂದು ಏನಿತ್ತು ನಮ್ಮ ಫಲಾನುಭವಿಗಳು ವಸ್ತುಗಳು ಎಲ್ಲವೂ ಇದ್ದು, ಅಲ್ಲಿ ನಾವು ಅಡುಗೆ ಮಾಡೋ ಪಾತ್ರೆ ಇತ್ತು, ಎಲ್ಲ ಸಾಮಗ್ರಿಗಳಿದ್ದು, ಅದನ್ನು ಒಂದು ಮಾಜರ್ ಕೂಡ ಮಾಡಿದೆ. ಅಂಥ ಸಂದರ್ಭದಲ್ಲಿ ಏನು ಹೇಳ್ತದೆ ನಿಯಮ, ಮಾಜರ್ ಮಾಡಬೇಕು. ಜನಪ್ರತಿನಿಧಿಗಳ ಸಮಯದಲ್ಲಿ ಜನಗಳ ಮುಂದೆ ಮಾಜರ್ ಮಾಡ್ಕೊಂಡು ಅದನ್ನು ಅವರು ವಶ ಪಡ್ಕೊಂಡು ತದನಂತರ ಅವರಿಗೆ ಕೊಡೋದಂಥದ್ದು ಒಂದು ನಿಯಮ. ಅದನ್ನು ಕೂಡ AC ಮತ್ತು ತಹಸೀಲ್ದಾರ್ ಮಾಡಿರಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ಮುಂದಿನ ದಿನದಲ್ಲಿ ಅವರು ಏನು ಮಾಡಿದ್ದಾರೆ ಅದನ್ನು ಈಗಾಗಲೇ ನಾವು ನಮ್ಮ ತಂಡದಿಂದ RTIಯಲ್ಲಿ ಸಲ್ಲಿಸಿದ್ದೀವಿ ಅರ್ಜಿ. ನಾವು ಅದನ್ನು ಪಡ್ಕೊಂಡು ನಾವು ಅವ್ರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮ ತಂಡ ಸಿದ್ಧ ಇರುತ್ತೆ. ಓಕೆ, ಇನ್ನೊಂದು ವಿಚಾರ ಸರ್, ಜಿಲ್ಲೆಯ ಹಿರಿಯ ಅಧಿಕಾರಿಯೊಬ್ಬರು ನೀವು ಹೋರಾಟ ಮಾಡ್ತಿದ್ದಂಥ ಜಾಗಕ್ಕೆ ಬರ್ತಾರೆ. ಬಂದು ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಿ ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಹೇಳ್ತಾರೆ. ಬ್ಲ್ಯಾಕ್ ಮೇಲ್ ಅನ್ನುವಂಥ ಪದನೇ ಬಳಸ್ತಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ಸಂವಿಧಾನಬದ್ಧವಾಗಿ ಕೊಟ್ಟಿರುವಂಥ ಪ್ರತಿಭಟನೆ ಅಥವಾ ಧರಣಿ ಮಾಡುವಂಥ ಹಕ್ಕನ್ನ ಬ್ಲ್ಯಾಕ್ ಮೇಲ್ ಅಂತ ಹೇಳಿ ಇವರು ವ್ಯಾಖ್ಯಾನ ಮಾಡ್ತಾರೆ ಅನ್ನೋದು. ಇದನ್ನ ತುಮಕೂರು ಜಿಲ್ಲೆಯಲ್ಲಿ ಆ ಸ್ಥಳಕ್ಕೆ ಏನು ನಮ್ಮ ಧರಣಿ ಸ್ಥಳಕ್ಕೆ ಬಂದಂಥ ತುಮಕೂರು ಜಿಲ್ಲಾ SP ಅವರು ಇದು ಹೊಸದಲ್ಲ. SP ಅವರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ನಾನು ಸರ್ವಾಧಿಕಾರಿ, ನಾನು ತುಮಕೂರು ಜಿಲ್ಲೆಯ ಸಂಪೂರ್ಣ ಒಂದು ಹಿಡಿತಕ್ಕೆ ತಗೊಳ್ಬೇಕು, ಅಂದರೆ ಯಾರೂ ಕೂಡ ನಮ್ಮನ್ನು ಪ್ರಶ್ನೆ ಮಾಡಬಾರ್ದು, ಇಲ್ಲಿ ಪೊಲೀಸ್ಗಿರಿ ಮಾಡ್ತಿರತಕ್ಕಂಥ ಜಿಲ್ಲಾ SP ಅಲ್ಲಿ ಧರಣಿ ಸ್ಥಳಕ್ಕೆ ಬರ್ತಾರೆ. ಧರಣಿ ಸ್ಥಳಕ್ಕೆ ಬಂದಾಗ ಏನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ, 10 ತಿಂಗಳ ಹಿಂದೆಗಡೆ ತುಮಕೂರು ಏನು SP ಇದ್ದಾರೆ
ಅವರನ್ನು ಒಳಗೊಂಡಂತೆ ತುಮಕೂರು ಜಿಲ್ಲಾಧಿಕಾರಿಗಳು ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸ್ಬಿಟ್ಟು 3 ತಿಂಗಳೊಳಗಡೆ ಈ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಅದನ್ನು ನಾನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತೀನಿ ಧರಣಿಗೆ ಸ್ಥಳಕ್ಕೆ ಬಂದಂಥ SP ಅವರಿಗೆ. ಅವ್ರೇನು ಮಾಡ್ತಾರೆ, SP ಅವರು, ಆಯಿತು 20 ದಿನ ಸಮಯ ಕೊಡಿ, ಇನ್ನೂ 20 ದಿನ ಸಮಯ ಕೊಡಿ, ಧರಣಿಯನ್ನು ಕೈಬಿಡಿ, ನಂತರದಲ್ಲಿ ನೀವು ಧರಣಿಯನ್ನು ಬೇಕಾದರೆ ಮಾಡ್ಬೋದಾಗ್ತದೆ, ಅವಕಾಶ ಇದೆ ನಿಮಗೆ ಅಂತ ಕೇಳ್ಕೊಳ್ತಾರೆ. ನಾವು ಹೇಳ್ತೀವಿ, ಇಲ್ಲ ಸ್ವಾಮಿ, ಇದು 40 ವರ್ಷಗಳಿಂದನೂ ಕೂಡ ಭೂಮಿ ವಸತಿ ಸಮಸ್ಯೆಗಳು ಹಿಂಗೆ ಉಳ್ಕೊಂಡಿದೆ, ಜೀವಂತವಾಗಿ ಉಳ್ಕೊಂಡಿದೆ ಜಿಲ್ಲೆನಲ್ಲಿ. ತಾವು ಇದ್ದಂತೆ ತಮ್ಮ ಸಮಕ್ಷಮದಲ್ಲೂ ಕೂಡ 10 ತಿಂಗಳ ಹಿಂದೆಗಡೆ ಸಭೆ ಆಗಿದೆ, ಆದರೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಹಾಗಾಗಿ ಸ್ಥಳದಲ್ಲೇ ನಮಗೆ ಬಗೆಹರಿಸ್ಕೊಡ್ಬೇಕು, ಅಲ್ಲಿವರೆಗೂ ಕೂಡ ನಾವು ಈ ಧರಣಿಯನ್ನು ಕೈಬಿಡೋದಿಲ್ಲ ಅಂತ ಹೇಳ್ತೀವಿ. ಇದಕ್ಕಿದ್ದಂತೆ ತುಮಕೂರು ಜಿಲ್ಲಾ SP ಏನು ಹೇಳ್ತಾರೆ, ಇಲ್ಲ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲ ಸಾಹೇಬ್ರೆ, ಕಾನೂನು ನಿಯಮದಡಿಯಲ್ಲಿ ನಾವು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಅಧಿಕಾರಿಗಳಿಗೆ ನಾವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದಂಥ ಅಂಥದ್ದು ಏನೂ ಅವಶ್ಯಕತೆ ಇಲ್ಲ. ನಾವು ಕೇಳ್ತಿರುವಂಥದ್ದು ಬಡವರಿಗೆ ಏನು ಸ್ಥಳದಲ್ಲೇ ವಸತಿಗೆ ಹಕ್ಕುಪತ್ರಗಳನ್ನು ಕೊಡಿಸಿ, ಸಾಗುವಳಿ ಚೀಟಿಗಳನ್ನು ಕೊಡಿಸಿ, ಮತ್ತು ಖಾತೆ ಪಾಣಿಯನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ನಿರಂತರ ಹೋರಾಟ ನಡೀತಾ ಇದೆ. ಸೊ ಹಂಗಾಗಿ ನಾವು ಇಲ್ಲಿ ಯಾರನ್ನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದಿಲ್ಲ, ಕಾನೂನಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಮತ್ತು ಇದೇ ಜಿಲ್ಲಾ SP ಹಿಂದೊಮ್ಮೆ ಇದೇ ಇರಕ್ಸಂದ್ರ ಕಾಲೋನಿ ಜನಗಳಿಗೆ ಕುಡಿಯೋದಕ್ಕೆ ನೀರು ಮತ್ತು ಏನು ಕರೆಂಟು ವಿಷಯನ ಕೇಳೋದಕ್ಕೆ ನಮ್ಮ ಬೆಂಗಳೂರು ವಕೀಲರ ತಂಡ ಮತ್ತು ನಮ್ಮ ರಾಜ್ಯ ಹೋರಾಟಗಾರರ ತಂಡ ಮತ್ತು ಆ ಗ್ರಾಮದ ಇರಕ್ಸಂದ್ರ ಕಾಲೋನಿಯ ಏನು ವಂಚಿತರೇನಿದ್ದಾರೆ ಅವರನ್ನು ಒಳಗೊಂಡಂತೆ ನಾವು ಇದೇ ತುಮಕೂರು ಜಿಲ್ಲಾ SP ಅವರ ಚೇಂಬರ್ಗೆ ಹೋದಾಗ, ಇದು ನನ್ನ ಆಫೀಸು, ಗೆಟ್ ಔಟ್ ಅಂಥೇಳಿ ಪದ ಬಳಸಿ ಏನು SP ಅವರ ಪಿತ್ರಾರ್ಜಿತ ಆಸ್ತಿನ ಮಾಡ್ಕೊಳ್ಳೋದಕ್ಕೆ ತುಮಕೂರು ಜಿಲ್ಲಾ SP ಹೊರಟಿದ್ದಾರೆ ಅಂತ ಈ ಎಲ್ಲ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ. ಓಕೆ, ಅಲ್ಲ ಆ ರೀತಿಯಾದಂಥ ಏನಾದ್ರು ನಡವಳಿಕೆ ತೋರಿಸಿದ್ರಾ ಅಂತ ಹೋರಾಟಗಾರರು ಇರ್ಬೋದು, ಬ್ಲ್ಯಾಕ್ ಮೇಲ್ ಮಾಡುವಂಥ ನಡವಳಿಕೆ ನೀವೇನಾದ್ರು ತೋರಿಸಿದ್ರಾ? ಇಲ್ಲ ತಾವು ಗಮನಿಸ್ತಾ ಹಾಗೆ ತಾವು ನಿಮ್ಮ ವರದಿಗಾರರು ಎಲ್ಲ ನಮ್ಮ ಸ್ಥಳಕ್ಕೆ ಬಂದು ತುಂಬ ಗಮನಿಸ್ಕೊಂಡು ಹೋಗಿದ್ದಾರೆ. ಶಾಂತಿಯುತವಾಗಿ ಅಲ್ಲದೆ ಬೇರೆ ಥರ ಯಾವುದೇ ಆ್ಯಂಗಲಲ್ಲೂ ನಾವು ಅಲ್ಲಿ ಪ್ರತಿಭಟನೆ ಮಾಡಿಲ್ಲ. ನಮ್ಮ ಬೇಡಿಕೆ ಈಡೇರಿಸ್ಕೊಡಿ, ಸ್ಥಳದಲ್ಲಿ ಈಡೇರಿಸ್ಕೊಡಿ. ನೀವು ಕಾಲಾವಕಾಶ ಕೊಟ್ಟರೆ ವಿಳಂಬ ಮಾಡ್ತೀರಿ, ಬಡವರಿಗೆ ನ್ಯಾಯ ಸಿಗಲ್ಲ. ಅವರು ನ್ಯಾಯ ಕೊಡಿಸೋ ಉದ್ದೇಶ ಒಂದಕ್ಕೋಸ್ಕರನೇ ನಾವು ಶಾಂತಿಯುತವಾಗಿ ದಾನಿಗಳು ಕೊಟ್ಟಂಥ ಕೆಲವು ದಾನಿಗಳು ಅಲ್ಲಿ ಏನು ಅವರಿಗೆ ಅಡುಗೆ ಎಲ್ಲ ಮಾಡಿಸ್ತಿದ್ದೋ ಕೊಡ್ತಾಯಿದ್ರು ಪುಣ್ಯಾತ್ಮರು. ಅವರ ಸಹಕಾರದೊಂದಿಗೆ ಅವ್ರನ್ನ ಶಾಂತಿಯುತವಾಗಿ ಅವರು ನಾವೇನು ಕರೆದಿಲ್ಲ, ಅವ್ರು ಬಂದು ನಮ್ಮ ಜೊತೆಲಿ ಕೂತ್ಕೊಂಡು, ಸಾರ್ ಮಾಡಿಸ್ಕೊಡಿ, ನಮ್ಗೆ ಹಿಂಗೆ ಆಗ್ತಾಯಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನೌಕರರು, ನಮಗೆ ಕೆಲಸಗಳೇ ಆಗ್ತಾಯಿಲ್ಲ, ಮಾಡಿಸ್ಕೊಡಿ ದುಂಬಾಲುವಿದ್ದಂಥ ಹಿನ್ನೆಲೆಯಲ್ಲಿ ಅವರಿಗೆ ಏನು ಬಡವರಿಗೆ ಒಂದು ನ್ಯಾಯ ದೊರಕಲಿ ಅಂತ ಉದ್ದೇಶದಿಂದ ನಾವು ಇದನ್ನು ಅವರಿಗೆ ಮಾಡಿಸ್ಕೊಡ್ಲಿಕ್ಕೆ ಹೋರಾಟ ಮಾಡ್ಕೊಂಡಿದ್ದೋ. ಆದರೂ ಕೂಡ ಈ ಜಿಲ್ಲಾಡಳಿತ ಒಕ್ಕಲೆಬ್ಬಿಸಿದೆ. ಇದನ್ನು ನೀವು ಎಲ್ಲೂ ಖಂಡಿಸಬೇಕಾಗ್ತದೆ. ಮುಂದಿನ ದಿನದಲ್ಲಿ ಈ ಬಡವರಿಗೆ ನ್ಯಾಯ ದೊರಕಿಸೋಕ್ಕೆ ನಾವು ಮುಂದಿನದಲ್ಲೂ ಹೋರಾಟ ನಮ್ಮದು ತೀವ್ರತರವಾಗಿ ಇದ್ದೇ ಇರುತ್ತೆ. ಜಿಲ್ಲಾ SP ಅವರ ಒಂದು ಏನು ಪದವನ್ನು ಬಳಸಿ ಮಾತಾಡಿದ್ದಾರೆ, ಅದಕ್ಕೆ ನಾನು ನೇರವಾಗಿ ಜಿಲ್ಲಾಡಳಿತಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂತಂದರೆ, SP ಅವರು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅನ್ನೋ ಕೇಳೋವಂಥ ಮಾತಿಗೆ ನಾನೊಂದು ಮಾತು ಹೇಳೋದೇನಂತಂದರೆ, ನಾವೇನಾದರೂ ನಮ್ಮ ತಂಡದವರು ಅಥವಾ ನಮ್ಮನ್ನ ಏನು ವಂಚಿತರು ಏನಿದ್ದಾರೆ ಅವರೇನಾದರೂ ಯಾವುದೇ ರೀತಿಯಾದಂಥ ಆಡಳಿತಗಳಿಗೆ ಯಾವುದೇ ರೀತಿಯಾದಂಥ ಬೇಡಿಕೆ ಇಟ್ಟುವಂಥದ್ದಾಗಲಿ ಅಥವಾ ಇನ್ಯಾವುದೇ ರೀತಿಯಾದಂಥ ಏನು ಬ್ಲ್ಯಾಕ್ ಮೇಲ್ ಮಾಡಿರೋದಾಗಲಿ ಏನಾದರೂ ಇದ್ದರೆ ಬಹಿರಂಗವಾಗಿ ಆ ದಾಖಲೆಗಳನ್ನು ಜಿಲ್ಲಾ SP ಮತ್ತು ತುಮಕೂರು DC ಅಥವಾ ಯಾವುದೇ ಅಧಿಕಾರಿಗಳು ತಗೊಂಡು ಬಂದು ಬಹಿರಂಗವಾಗಿ ನಮಗೆ ಪ್ರೊಡ್ಯೂಸ್ ಮಾಡಲಿ. ಎಸ್, ಯಾಕಂದರೆ ಯಾಕೆ ಈ ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಅಂದಾಗ, ಈಗ ಕೆಲವು ಹೋರಾಟಗಾರರು ಕೂಡ ಆ ರೀತಿಯಾಗಿ ಜನರಿಗೂ ಹೋರಾಟಗಾರರ ಮೇಲೆ ಕೆಲವ್ರ ಮೇಲೆ ನಂಬಿಕೆ ಹೊರಟೋಗಿದೆ. ರೋಲ್ ಕಾಲ್ ಗಿರಾಕಿಗಳು ಅಂತ ಕರುವಂಥ ಪರಿಸ್ಥಿತಿ ಬಂದಿದೆ. ಆದರೆ ನೀವು ಒಂದು ಒಳ್ಳೆಯ ಕಾಸುಗಾಗಿ ಮಾಡ್ತಿರುವಂಥ ಹೋರಾಟ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೇಳಿಕೆ ಬಂದಂಥ ಸಂದರ್ಭ ನಾವು ಕೇಳಬೇಕಾಗುತ್ತೆ, ನೀವೇನಾದರೂ ಆಗಿದ್ರು ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ಅನ್ನುವಂಥ ಪ್ರಶ್ನೆ ಕೇಳಬೇಕಲ್ಲ. ನೀವು ಕೇಳಿದ ಪ್ರಶ್ನೆ ಸರಿ ಇದೆ ನೋಡಿ. ಬೇರೆ ಹೋರಾಟಗಾರರ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ. ಸೊ ನಾವು ಹೇಳ್ತಿರೋದು ಏನಪ್ಪ ಅಂತಂದರೆ, ನಮ್ಮ ಹೋರಾಟದ ತಂಡದವ್ರು ಯಾರಾದರೂ ಕೂಡ ಅಂಥದ್ದು ಯಾವುದೇ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅಥವಾ ಮಾಡ್ತಾ ಇದ್ದರೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಆಡಳಿತ ನಮ್ಮ ಮೇಲೆ ಬಹಿರಂಗಪಡಿಸಿ ಇಂಥದ್ದೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇವರೆಲ್ಲನೂ ಕೂಡ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೋದಲ್ಲ. ಮತ್ತು 17 ದಿನಗಳಿಂದನೂ ಕೂಡ ನಾವು ಅನಿರ್ದಿಷ್ಟ ಅವಧಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾ SP ಅವರು ಡೇ 1ನಿಂದನೇ
ಬಂದು ಸ್ಥಳಕ್ಕೆ ಬಂದು ಏನಾದರೂ ಬ್ಲಾಕ್ ಮೇಲ್ ಮಾಡ್ತಿರೋಂಥದ್ದಕ್ಕೆ ಏನಾದರೂ ದಾಖಲೆ ಇದ್ದರೆ ನಮ್ಮನ್ನು ಅವತ್ತೇ ವೇಕೇಟ್ ಮಾಡಿಸ್ಬೋದಿತ್ತಲ್ಲ. 17 ದಿನ ನಾವು 16 ದಿನ ನಾವು ಧರಣಿ ಮಾಡೋದಕ್ಕೆ ಇವರು ಯಾಕೆ ಅವಕಾಶ ಕೊಟ್ಟರು ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಈ ನೀವು ಊಡಿಗೆರೆ ಔಟ್ ಪೋಸ್ಟ್ಗೆ ನಿಮ್ಮನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗಿ ಹಾಕ್ತಾರೆ, ವಂಚಿತರು ಅಥವಾ ಹೋರಾಟಗಾರರು ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಕರೆದುಕೊಂಡು ಹಾಕ್ತಾರೆ. ನಂತರ ನೀವು ಅಲ್ಲೇ ಅವ್ರು ಕೊಟ್ಟಂಥ ಊಟವನ್ನು ಕೂಡ ಸ್ವೀಕರಿಸಿದೆ. ನಂತರ ನೀವೇ ಅಂದರೆ ಎಲ್ಲ ಹೋರಾಟಗಾರರು ಏನಿದ್ದಾರೆ ನೀವೇ ಸೇರಿಕೊಂಡು ಅಡುಗೆಯನ್ನು ಮಾಡಿಕೊಂಡು ಅಲ್ಲೇ ಊಟವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀರಿ. ಅದಾದಮೇಲೆ ಮತ್ತೆ ಪೊಲೀಸರು ನಿಮ್ಮನ್ನು ಮನವೊಲಿಸಿ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಕಳಿಸ್ಬೇಕಾದ್ರೆ ಮತ್ತು ಹೋರಾಟಗಾರರು ಮತ್ತು DYSP ನಡುವೆ ಒಂದು ವಾಗ್ವಾದ, ಮಾತಿನ ಚಕಮಕಿ ಎಲ್ಲ ನಡೆಯುತ್ತೆ. ಇದೇನು ಅಂತದ್ದು ನೋಡಿ. ಇಲ್ಲಿ DYSP ಅವರು ಏನಾಗಿದ್ದಾರೆ ಅಂತಂದರೆ ನೋಡಿ, ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. 2 ದಿನಗಳ ಹಿಂದೆಗಡೆ ಇವರು ಅರೆಸ್ಟ್ ಮಾಡಿದ್ರು, ಅದೇ ದಿನಾಂಕದಂದು ಸ್ಥಳ ಪರಿಶೀಲನೆಗೆ ಹೋಗೋಣ ಅಂತೇಳ್ಬಿಟ್ಟು ಜಿಲ್ಲಾ ಪಂಚಾಯತ್ CEO ಅವರ ಮುಂದಾಳತ್ವದಲ್ಲಿ ಸ್ಥಳ ಪರಿಶೀಲನೆಗೆ ಹೋಗೋಣ ಅಂತೇಳ್ಬಿಟ್ಟು ಇದೇ DSP ಅವರು ಬಂದು ನಮಗೆ ಮನವೊಲಿಸಿ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಾರೆ. ಆದರೆ ಅವತ್ತು ಸಂಜೆ ವೇಳೆ ನಮ್ಮನ್ನು ಅಲ್ಲಿಂದ ಸ್ಥಳದಿಂದ ಸಾಗೋಕೋ ಕೆಲಸ ಮಾಡಬೇಕಾದ್ರೆ, ನಮ್ಮನ್ನು ಬಿಟ್ಟು ಕಳಿಸೋ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಸ್ಥಳಕ್ಕೆ DYSP ಅವರು ಬರ್ತಾರೆ. DYSP ಅವರು ಬಂದಾಗ ನಾನು ಮತ್ತೊಮ್ಮೆ ಅವ್ರಿಗೆ ನಾನೇ ಹೇಳ್ತೀನಿ ಏನಂತ, ನೀವು ಯಾವುದೇ ಕಾರಣಕ್ಕೂ ನಮ್ಮ ಜನರನ್ನು ಮತ್ತೆ ಮುಟ್ಟುವಂಥ ಕೆಲಸ ಆಗಲಿ ಅಥವಾ ನಿಮ್ಮ ವಾಹನಗಳಿಗೆ ಹಚ್ಚುವಂಥ ಕೆಲಸ ಆಗಲಿ ಯಾವುದೇ ಕಾರಣಕ್ಕೂ ನೀವು ಮಾಡಬಾರ್ದು, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ ಅಂತ ನಾವು ಅಷ್ಟೇ ಕೇಳ್ಕೊಳ್ತೀವಿ. ಅಷ್ಟೇ ಕೇಳ್ಕೊಂಡಾಗ ಆತ ನಮ್ಮನ್ನು ಪ್ರವೋಕ್ ಮಾಡ್ತಾನೆ. ಯಾರು? DYSP, ತುಮಕೂರು ನಗರದ DYSP ನಮ್ಮನ್ನು ಪ್ರವೋಕ್ ಮಾಡ್ತಾರೆ. ಮುಟ್ಟು ನೋಡೋಣ ಅಂತ ಹೇಳ್ತಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ DYSP ಅವರು ನನ್ನನ್ನು ಮುಟ್ಟು ಅಂತ ಪದೇ ಪದೇ ಹೇಳ್ತಾನೆ ಮನುಷ್ಯ. ಅಂದರೆ ಇದು ಪ್ರವೋಕಿಂಗ್ ಮಾಡೋಂಥದ್ದು. ಪ್ರವೋಕ್ ಮಾಡಿ ನಾವು ಏನು ಅವರು ವಿರುದ್ಧವಾಗಿ ತಿರುಗಿ ಬೀಳಲಿ, ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ನಿಟ್ಟಲ್ಲಿ ನಮ್ಮನ್ನು ಪ್ರವೋಕ್ ಮಾಡಿ ಆ ಮನುಷ್ಯ DYSP ನಮ್ಮನ್ನು ಬೆದರಿಕೆ ಹಾಕಿ ಕಳಿಸ್ತಾರೆ. ಸೊ ಇದರಿಂದ ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇವರು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಪ್ರವೋಕ್ ಮಾಡೋದಕ್ಕೆ ಮಾಡಿರುವಂಥದ್ದು. ಮತ್ತು ಆಮೇಲೆ ನಮ್ಮ ಮೇಲೆ ಏನು ಕೇಸನ್ನು ಮಾಡೋದಕ್ಕೆ ಇವರು ಪ್ರವೋಕ್ ಆಗಲಿ, ಇವರು ಉತ್ಪ್ರೇಕ್ಷೆಗೊಂಡು ನಮ್ಮ ವಿರುದ್ಧ ತಿರುಗಿ ಬೀಳಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ DYSP ಅವರು ಮಾಡಿದ್ದಾರೆ. ಈಗ ನಿಮ್ಮನ್ನು ಅಲ್ಲಿಂದ ಒಕ್ಕಲಿಪಿಸ್ತಾರೆ, ನಂತರ ಅಲ್ಲಿಂದ ಪ್ರತಿಭಟನೆಯನ್ನು ಕೈ ಬಿಡುವಂತೆ ಮಾಡ್ತಾರೆ. ಅದಾದ ನಂತರ ಜಿಲ್ಲಾಡಳಿತದಿಂದ ಒಂದು ಆದೇಶ ಬರುತ್ತೆ. ಯಾವುದೇ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಸಭೆಯನ್ನು ಮಾಡುವಂಥ ಸಂದರ್ಭದಲ್ಲಿ, ಧರಣಿಯನ್ನು ಕೂರುವಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸೇರಿದಂತೆ ಸುಮಾರು 10 ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಳ್ಬೇಕು, ಸಕ್ಷಮ ಪ್ರಾಧಿಕಾರದ ಪರ್ಮಿಷನನ್ನು ತೆಗೆದುಕೊಳ್ಬೇಕು, ಪೊಲೀಸ್ ಇಲಾಖೆಯ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆದೇಶವನ್ನು ಜಿಲ್ಲಾಧಿಕಾರಿ ಅವರು ಹೊರಡಿಸ್ತಾರೆ. ಅಂದರೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಹೋರಾಟವೂ ನಡೀಬಾರ್ದು ಅನ್ನುವಂಥ ರೀತಿಯಲ್ಲಿ ಹೋರಾಟಗಳನ್ನೇ ಹತ್ತಿಕ್ಕೋಕೆ ಮಾಡುವಂಥ ಪ್ರಯತ್ನನ ಇದು ಅಂತ. ಇದು ಖಂಡಿತ ನಿಜವಾಗಿ 100% ಸತ್ಯ. ಇದು ನೋಡಿ, ಇದು ಹೇಳ್ಬಿಡ್ತೀನಿ. ನಾನು ಆ ಪತ್ರವನ್ನು ನೋಡಿದ್ದೇನೆ, ಜಿಲ್ಲಾಧಿಕಾರಿಗಳು ಅಧಿಕೃತ ಜ್ಞಾಪನವನ್ನು ಹೊರಡಿಸಿರ್ತಕ್ಕಂಥ ಪತ್ರವನ್ನು ನೋಡಿದ್ದೇನೆ. ಇದರಲ್ಲಿ ನೋಡಿ ಭಾಳ ಸ್ಪಷ್ಟವಾಗಿ ಅವರಿಗೆ ಜಿಲ್ಲಾಧಿಕಾರಿಗಳಾದಂಥವರು ಇಡೀ ಜಿಲ್ಲೆಗೆ ಒಂದು ಸುಪ್ರೀಂ ಇದ್ದಂತೆ. ಇಡೀ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಒಂದು ವ್ಯವಸ್ಥೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋವಂಥದ್ದು ಅಥವಾ ಯಾವುದೇ ಒಂದು ಆದೇಶ ಹೊರಡಿಸ್ಬೇಕಾದ್ರೂ ಕೂಡ ಅವರಿಗೆ ಒಂದು ಪವರ್ ಇದೆ. ಆ ಒಂದು ಆದೇಶ ಹೊರಡಿಸ್ಬೇಕಾದ್ರೆ ಭಾಳ ಅವರು ಸೂಕ್ಷ್ಮವಾಗಿ ಗಮನಿಸಿ ಹೊರಡಿಸ್ಬೇಕಾಗಿದೆ. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಪ್ರತಿಭಟನೆಗೆ ಅನುಮತಿ ಪಡ್ಕೋಬೇಕು ಅಂತ ಹೇಳ್ತಾರೆ. ಯಾವ ಕಲಮಲ್ಲಿದೆ? ಸಂವಿಧಾನ ಹೇಳಿದೆಯಾ? ಯಾವ ಸೆಕ್ಷನ್ನಲ್ಲೂ ಕೂಡ, ಯಾವ ಕಲಂಗಳಲ್ಲೂ ಕೂಡ ಪ್ರತಿಭಟನೆಗೆ ಅನುಮತಿ ಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲೂ ಕೂಡ ಹೇಳಿಲ್ಲ. ಇವರು ಅನುಮತಿ ತಗೋಬೇಕು ಅಂತ ಹೇಳ್ತಾರೆ ಅಂತಂದರೆ ಇವರು ಜಿಲ್ಲಾಧಿಕಾರಿಗಳು ಸಂವಿಧಾನದ ವಿರೋಧಿ ನಡೆಯನ್ನು ನಡ್ಕೊಂಡು ಇಂಥದ್ದೊಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿರುವಂಥದ್ದು ನಿಜವಾಗೂ ಜಿಲ್ಲಾಧಿಕಾರಿಗಳು ಆ ಸ್ಥಾನಕ್ಕೆ, ಜಿಲ್ಲಾಧಿಕಾರಿಗಳ ಸ್ಥಾನಕ್ಕೆ ನಿಜವಾಗೂ ಅನ್ಫಿಟ್ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತಾಮೇಲೆ ನೋಡಿ, ನಾವು ಹಿಂದೆ 15 ದಿನಗಳ ಹಿಂದೆ, ಸುಮಾರು 20 ದಿನಗಳ ಹಿಂದೆ ನಾವು ಅನುಮತಿಯನ್ನು ಪಡೆಯಲಾಗಿದೆ. ಆಗ ಇವರು ಹೊರಡಿಸಿರೋಂಥದ್ದು ಬೆಳಗ್ಗೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂದಾಗ ಹಿಂದಿನ ದಿನ ಸಂಜೆ ಹೊರಡಿಸಿದ್ದಾರೆ. ನಮಗೆ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸೋದಕ್ಕೆ ನಿಮಗೆ ಅನುಮತಿ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಇವರು ಹೊರಡಿಸಿರೋಂಥದ್ದು ಪತ್ರದ ಮೇಲೆ ನಮಗೆ ಪೊಲೀಸ್ ಇಲಾಖೆ ನೋಟಿಸ್ ಯಾಕೆ ಕೊಟ್ಟಿಲ್ಲ? ನೀವು ಇಂಥ ದಿನದಿಂದ
ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ರಿ. ಇದರ ಮಧ್ಯೆ ಜಿಲ್ಲಾಧಿಕಾರಿಗಳು ಇಂಥದ್ದೊಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದ್ದಾರೆ. ಈ ಅಧಿಕೃತ ಜ್ಞಾಪನದ ಪತ್ರದ ಮೇರೆಗೆ ನಾವು ಈ ನೋಟಿಸನ್ನು ಕೊಡ್ತಾ ಇದ್ದೀವಿ ನಿಮಗೆ. ಈ ನೋಟಿಸ್ಗೆ ನೀವು ಉತ್ತರವನ್ನು ಹೇಳಿ ಅಂತೇಳ್ಬಿಟ್ಟು ವಿತೌಟ್ ಎನಿ ನೋಟಿಸ್ ನಮಗೆ ಏಕಾಏಕಿ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಯಲ್ಲ, ಇದು ಸಂವಿಧಾನದ ವಿರೋಧಿ ನಡೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತಾಮೇಲೆ ಈ ಒಂದು ಏನು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು, ಇದರ ವಿರುದ್ಧವಾಗಿ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆಯ ಹಲವಾರು ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ಒಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಮಲ್ಲಿಕಾರ್ಜುನ ಸರ್, ಈಗ ಈ ವಿಚಾರವಾಗಿ ಭೂಮಿ ಮತ್ತು ವಸತಿ ವಂಚಿತರ ಸಮಿತಿಯಿಂದ ಏನು ಹೋರಾಟ ನಡೆಸ್ತಾ ಇದ್ರಿ, ನಿಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡುತ್ತೆ ಜಿಲ್ಲಾಡಳಿತ, ನಿಮ್ಮನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡುತ್ತೆ, ಜೊತೆಗೆ ಈ ರೀತಿಯಾದಂಥ ಒಂದು ಆದೇಶವನ್ನು ಕೂಡ ಈಗ ತಂದಿರುವಂಥದ್ದು. ಈ ಎಲ್ಲ ವಿಚಾರವಾಗಿ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದೀರಾ, ಏನಾಗುತ್ತೆ ಮುಂದೆ ಅಂತ? ಈಗ ತಾವು ಹೇಳಿದ ಹಾಗೆ ಏನು ಅವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ, ಅದ್ರ ಹಿಂದಕ್ಕೆ ನಾವು ಹೋಗೋದಾದರೆ ನಾವು ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡೇ ನಾವು ನಡೆಸ್ತಾ ಇದ್ದೆವು. ಅನುಮತಿ ಕೊಟ್ಟಿಲ್ಲ, 16 ದಿವಸ ನಮಗೆ ಮುಷ್ಕರ ಮಾಡಲಿಕ್ಕೆ ಯಾಕೆ ಅವಕಾಶ ಕೊಟ್ಟರು? ಅದು ಬದಲೇ ನಮ್ಮನ್ನು ಎಬ್ಬರಿಸ್ಬೋದಿತ್ತಲ್ಲ, ಅವಕಾಶ ಇಲ್ಲ ಅಂತಿದ್ರೆ. ಅದು ಎಷ್ಟು ದಿನ ಅಂತಿಲ್ಲ, ಇರೋದೇ ಇಲ್ಲ ಅಲ್ಲ, ಇತ್ತು ಎಬ್ಬರಿಸ್ಬೋದಿತ್ತಲ್ಲ. ಇವರೇನು ಹೇಳ್ತಿದ್ದಾರೆ, ತಾವು ಮೊದಲು ಒಂದು ಪ್ರಶ್ನೆ ಕೇಳಿದ್ರು ನಮಗೆ, ನೀವು ಅನುಮತಿನೇ ತಗೊಂಡಿರ್ಲ್ವಂತೆ ಅಂತ ಕೇಳಿದ್ರಿ. ಅದಕ್ಕೆ ನಾನು ಅನುಮತಿ ತಗೊಂಡು 17 ದಿವಸ ಇದ್ದೀವಲ್ಲ ನಾವಲ್ಲಿ, 17 ದಿವಸ ನಾವು ಮುಷ್ಕರನ ಶಾಂತಿಯುತ ನಡೆಸ್ಕೊಂಬಂದಿದ್ದೀವಿ. ಅಂಥ ಸಂದರ್ಭದಲ್ಲಿ ಮಾಡಿದಂಥ ಇದನ್ನು ಇವರು ಏಕಾಏಕಿ ಒಕ್ಕಲೆಬ್ಬರಿಸಲೇಬೇಕು ಇವ್ರನ್ನ, ಇವರಿಗೆ ನಾವು ಇವ್ರ ಬೇಡಿಕೆ ನಾವು ಈಡೇರಿಸ್ಕೂಡ್ದು ಅಂತ ಪೂರ್ವಗ್ರಾಹಿತ ಪೀಡಿತರಾಗಿ ಇವರು ಈ ನಮ್ಮನ್ನು ಎಬ್ಬರಿಸಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಸಮಿತಿ ಏನಿದೆ ಇದ್ರ ಬಗ್ಗೆ ಅವರು ಏನು ಹೊರಡಿಸಿದ್ದಾರೆ ಸುತ್ತೋಲೆ, ಇದು ಸಂವಿಧಾನ ವಿರೋಧಿ, ಅದ್ರ ಬಗ್ಗೆ ನಾವು ತೀವ್ರವಾದಂಥ ನಮ್ಮ ಸಮಿತಿ ಹೋರಾಟ ಮಾಡ್ತದೆ. ಅಲ್ಲ, ಕಾನೂನು ಹೋರಾಟ ಏನಾದ್ರು ನಡೆಸ್ತಾ ಇದ್ದೀರಾ ಅಂತ? ಕಾನೂನು ಹೋರಾಟಕ್ಕೆ ನಾವು ಈಗಾಗಲೇ ಕಾನೂನು ತಜ್ಞರ ಚರ್ಚೆ ಮಾಡ್ತಾ ಇದ್ದೇವೆ. ಈ ಸಂದರ್ಭ ಏನಿದೆ, ಈಗ ದೇಶದಲ್ಲಿ ಈ ಏನು ನಮ್ಮ ಯುದ್ಧದ ವಾತಾವರಣ ಇದೆ, ಈ ಸಂದರ್ಭದಲ್ಲಿ ನಾವು ಏನು ಸದ್ಯಕ್ಕೆ ಇದನ್ನು ನೋಡಿಕೊಂಡು ಮುಂದಿನ ದಿನದಲ್ಲಿ ನಮ್ಮ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಯಾವ ರೀತಿ ನಾವು ಹೆಜ್ಜೆ ಇಡಬೇಕು ಅಂತ ಇಟ್ಕೊಂಡು ಇದರ ಬಗ್ಗೆ ಕಾನೂನು ಹೋರಾಟವನ್ನು ತೀವ್ರಗೊಳಿಸ್ತೇವೆ. ಅದನ್ನು ನಾನು ಇಲ್ಲಿ ತಮ್ಮ ಸ್ಟುಡಿಯೋ ಮೂಲಕ ನಾನು ನಮ್ಮ ಎಲ್ಲ ಜನತೆಗೂ ತಿಳಿಸೋದು ಇಷ್ಟಪಡ್ತಾ, ಜೊತೆಗೆ ಏನು ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ, ಅವರೆಲ್ಲರೂ ನಮ್ಮ ಕೈ ಜೋಡಿಸ್ಬೇಕು ಅಂತ ನಾನು ಅವರಲ್ಲಿ ಈ ನಿಮ್ಮ ಸ್ಟುಡಿಯೋ ಮೂಲಕ ಮನವಿ ಮಾಡಿಕೊಳ್ತಿದ್ದೇನೆ. ಸರ್, ನೀವೇನು ಹೇಳ್ತೀರಾ ಸರ್ ನಿಮ್ಮ ಮುಂದಿನ ಹೋರಾಟದ ಬಗ್ಗೆ? ಈಗಾಗಲೇ ನಾವು ಒಂದೆರಡು ಸುತ್ತಿನ ರಾಜ್ಯ ಮಟ್ಟಿನ ನಾವು ನಮ್ಮದು ಏನು ಸಮಿತಿ ಇದೆ, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ, ಏನು ದೊರೆಸ್ವಾಮಿಯವರು, ದಿವಂಗತ ದೊರೆಸ್ವಾಮಿಯವರು ಹಿರಿಯ ಸ್ವತಂತ್ರ ಹೋರಾಟಗಾರರು ಏನು ಒಂದು ಕಟ್ಟಿದಂಥ ಸಮಿತಿ ಏನಿದೆ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಜೊತೆ ಮತ್ತು ನಮ್ಮ ಹೈಕೋರ್ಟಿನ ವಕೀಲರುಗಳ ಜೊತೆ ನಾವೀಗಾಗಲೇ 2 ಸುತ್ತು ಏನು ಮಾತನಾಡೋದನ್ನು ಮಾಡಿದ್ದೇವೆ. ನಾವು ಸಮಾಲೋಚನೆಯನ್ನು ಮಾಡಿದ್ದೇವೆ. ಅವರ ಸಲಹೆಗಳು ಮತ್ತು ಸೂಚನೆಗಳ ಮೇರೆಗೆ ನಾವು ನಮ್ಮ ಮುಂದಿನ ಹೋರಾಟವನ್ನು ಖಂಡಿತವಾಗಿ ಭಾಳ ತೀವ್ರವಾಗಿ ಅಂದರೆ ಈ ಜಿಲ್ಲಾಡಳಿತ ನಮ್ಮೊಂದಿಗೆ ಯಾವ ರೀತಿ ನಡ್ಕೊಂಡಿದೆ, ದುರಾಡಳಿತ ನಡೀತಾ ಇದೆ ಜಿಲ್ಲೆಯಲ್ಲಿ, ಅದರ ವಿರುದ್ಧವಾಗಿ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ. ಮತ್ತು ಸಂವಿಧಾನದ ಆಶಯಗಳಂತೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ ಸರ್. ನಿಮಗೂ ಕೂಡ ಧನ್ಯವಾದ. ತಮಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡ್ತಿದ್ರಲ್ಲ, ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಸರ್ಕಾರ ಆಡಳಿತವನ್ನು ನಡೆಸಬೇಕಾಗಿರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿ, ಜೊತೆಗೆ ಸಂವಿಧಾನ ಕೊಟ್ಟಿರುವಂತಹ ಅದರ ಆಶಯದಂತೆಯೇ ಎಲ್ಲರೂ ಕೂಡ ಅಧಿಕಾರವನ್ನು ನಡೆಸಬೇಕಾಗಿರುವಂಥದ್ದು. ಆದರೆ ಅದನ್ನು ಮೀರಿ ತಮ್ಮ ಅಧಿಕಾರ ಇನ್ನೂ ಜಾಸ್ತಿ ಇದೆ, ನಾವು ಜನಸಾಮಾನ್ಯರಿಗೆ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ತಮ್ಮ ಆಡಳಿತದ ವೈಖರಿಯನ್ನು ತೋರಿಸ್ತಾ ಹೋದರೆ ಜನರಿಗೆ ನಿಜವಾಗಿಯೂ ಇದು ಪ್ರಜಾಪ್ರಭುತ್ವವ ಅಥವಾ
ಸರ್ವಾಧಿಕಾರಿ ಆಡಳಿತವ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡೋದು ಸಹಜ. ಇದೇ ರೀತಿಯಾದಂಥ ಒಂದು ಪ್ರಶ್ನೆ ಇದೀಗ ತುಮಕೂರಿನ ಜನರಿಗೂ ಕೂಡ ಮೂಡ್ತಾ ಇರುವುದು. ಯಾಕಂದರೆ ಒಂದು 2-3 ಘಟನೆಗಳು ಈ ಥರದ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಇದೆಲ್ಲದರ ಬಗ್ಗೆ ಗಮನ ಹರಿಸಿ ತಮ್ಮ ಅಧಿಕಾರದ ವೈಖರಿಯನ್ನು ಬದಲಾಯಿಸಿಕೊಂಡ್ರೆ ಒಳಿತು ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.